ಆತ್ಮೀಯ ವಿದ್ಯಾರ್ಥಿಗಳಿಗೆ ಸೂಪರ್ ಸ್ಟಡಿ ಮೆಥಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು SSLC ಸೈನ್ಸ್ ಕನ್ನಡ ಮಾಧ್ಯಮದ ಮೊದಲನೇ ವಿಡಿಯೋ ಆಗಿರುವುದು. ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಅಧ್ಯಾಯವನ್ನು. ಈ ಅಧ್ಯಾಯದಲ್ಲಿ ಪರೀಕ್ಷಾ ಅನುಗುಣವಾಗಿ ಯಾವ ಯಾವ ಅಂಶಗಳನ್ನು ನಾವು ಗಮನಿಸಬೇಕನ್ನೋದನ್ನು ಅತಿ ಸರಳವಾಗಿ ಹೇಗೆ ನಾವು ನೆನಪಿಟ್ಟುಕೊಳ್ಬೇಕು, ಅತಿ ಸುಲಭವಾಗಿ ನಾವು ಯಾವ ರೀತಿ ಅಂಕಗಳನ್ನು ಗಳಿಸಬೇಕು ಅನ್ನೋದನ್ನು ಇದು SSLC ಸೈನ್ಸ್ನ ಒಟ್ಟು ಅಧ್ಯಾಯಗಳಲ್ಲಿ ಮೊದಲನೇ ಸೀರೀಸ್ ಆಗಿರುತ್ತೆ. ಪ್ರತಿ ಅಧ್ಯಾಯದ ಅನುಗುಣವಾಗಿ ಅತ್ಯಂತ ಮುಖ್ಯವಾದ ಅಂಶಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಅಧ್ಯಾಯದಲ್ಲಿ ನಾವು ಪರೀಕ್ಷೆಗೆ ಬರುವಂತಹ ಅಂಕಗಳು 3. ಈ ಅಂಕಗಳಲ್ಲಿ ನಾವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಓದಲೇಬೇಕಾದ ಕೆಲವೊಂದಿಷ್ಟು ಅಂಶಗಳು. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಎಂದರೇನು, ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ, ಬಹಿರುಷ್ಣಕ ಮತ್ತು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು, ಅವುಗಳಿಗೆ ಉದಾಹರಣೆಗಳು, ರಾಸಾಯನಿಕ ಸಮೀಕರಣಗಳು ಎಂದರೇನು, ಅವುಗಳನ್ನು ಸರಿದೂಗಿಸುವುದು ಹೇಗೆ, ಅವುಗಳಿಗೆ ತಕ್ಕಂತೆ ಉದಾಹರಣೆಗಳು. ಇದು ಈ ಮೊದಲನೇ ವಿಡಿಯೋದಲ್ಲಿ ಚರ್ಚಿಸುವಂಥ ಮುಖ್ಯ ಅಂಶಗಳು ಆಗಿರುತ್ತವೆ. ರಾಸಾಯನಿಕ ಕ್ರಿಯೆಗಳನ್ನು ಅರ್ಥೈಸಿಕೊಳ್ಳಲು ದೈನಂದಿನ ಜೀವನದ ಕೆಲವು ಸಂದರ್ಭಗಳನ್ನು ಪರಿಗಣಿಸಿ ಆಲೋಚಿಸೋಣ. ಮೊದಲನೇದಾಗಿ, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ ಅದು ಮೊಸರಾಗಿ ಪರಿವರ್ತನೆಗೊಳ್ಳುತ್ತದೆ. ಇದಕ್ಕೆ ಮುಖ್ಯ ಕಾರಣ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವ ಬ್ಯಾಕ್ಟೀರಿಯಾ. ಇಲ್ಲಿ ಹಾಲು ಮೊಸರಾಗಿ ಪರಿವರ್ತನೆಗೊಳ್ಳುವುದಕ್ಕೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಕಾರಣವಾಗಿದ್ದರಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಗಮನಿಸಬಹುದು. ಕಬ್ಬಿಣದ ಕಾವಲಿ, ಬಾಣಲೆ ಅಥವಾ ಮೊಳೆಯನ್ನು ತೇವಾಂಶಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ, ಕಬ್ಬಿಣದ ಕಾವಲಿಯನ್ನು ನಾವು ತೇವಾಂಶಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ಅದು ವಾತಾವರಣದ ಆಮ್ಲಜನಕದ ಜೊತೆಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ, ಆಮ್ಲಜನಕ ರಹಿತ ವಾತಾವರಣದಲ್ಲಿ ದ್ರಾಕ್ಷಿಯನ್ನು ಹುದುಗಿ ಇಟ್ಟಾಗ ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಯಾಗಿ ನಾವು ಗಮನಿಸಬಹುದು. ಆಹಾರವನ್ನು ಬೇಯಿಸಿದಾಗ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಉಷ್ಣಕ್ಕೆ ತಾಗಿದಾಗ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆಗೊಳಿಸುತ್ತದೆ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಈ ಮೇಲಿನ ಎಲ್ಲ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಈ ಕೆಳಗೆ ಕಾಣುವಂತಹ ಚಟುವಟಿಕೆಗಳನ್ನು ನಾವು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಗಮನಿಸಬಹುದು. ಮೊದಲನೇದಾಗಿ ಸ್ಥಿತಿ ಬದಲಾವಣೆ. ಇಲ್ಲಿ ಹಾಲು ದ್ರವ ವಸ್ತುವಿನಿಂದ ಘನ ವಸ್ತುವಾಗಿ ಪರಿವರ್ತನೆಗೊಂಡಿದ್ದು. ಬಣ್ಣದಲ್ಲಿ ಬದಲಾವಣೆ.
ಕಪ್ಪು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆಗೊಂಡು ಕಬ್ಬಿಣದ ಆಕ್ಸೈಡ್ ಅನ್ನುವಂತಹ ಲವಣವನ್ನು ಉತ್ಪತ್ತಿ ಮಾಡಿದ್ದು. ಅನಿಲದ ಬಿಡುಗಡೆ, ನಾವು ಆಹಾರವನ್ನು ಬೇಯಿಸಿದಾಗ ಅದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಉಷ್ಣಕ್ಕೆ ತಾಗಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆಗೊಳಿಸಿದೆ. ಹಾಗೆಯೇ ತಾಪದಲ್ಲಿಯೂ ಕೂಡ ಬದಲಾವಣೆ ಆಗುವುದನ್ನು ನಾವು ಗಮನಿಸಬಹುದು. ಈ ಎಲ್ಲ ಬದಲಾವಣೆಗಳನ್ನು ನಾವು ರಾಸಾಯನಿಕ ಕ್ರಿಯೆಗಳಲ್ಲಿ ಗಮನಿಸಬಹುದು. ಈ ಬದಲಾವಣೆಗಳು ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವುದಕ್ಕೆ ಸಾಕ್ಷಿಯಾಗುತ್ತವೆ. ಹಾಗಿದ್ದರೆ ರಾಸಾಯನಿಕ ಕ್ರಿಯೆ ಎಂದರೇನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಹೊಸ ಉತ್ಪನ್ನಗಳನ್ನು ಉಂಟು ಮಾಡುವ ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಮತ್ತು ಆಮ್ಲಜನಕ ಎರಡೂ ಪ್ರತಿವರ್ತಕಗಳಾಗಿವೆ ಹಾಗೂ ಇಲ್ಲಿ ಬಂದಿರತಕ್ಕಂತಹ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಇದು ಉತ್ಪನ್ನವಾಗಿದೆ. ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನು ಉಂಟು ಮಾಡುವಂತಹ ಪ್ರಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಿದ ಮೇಲೆ ಇಲ್ಲಿ ಪ್ರತಿವರ್ತಕಗಳು ಅಂದರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ವಸ್ತುಗಳನ್ನು ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಬನ್ ಮತ್ತು ಆಮ್ಲಜನಕ ಉತ್ಪನ್ನಗಳು ರಾಸಾಯನಿಕ ಕ್ರಿಯೆ ನಡೆದ ನಂತರ ಉಂಟಾಗುವ ಹೊಸ ವಸ್ತುಗಳನ್ನು ಉತ್ಪನ್ನಗಳು ಅಂತ ಕರೆಯುತ್ತೇವೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಉತ್ಪನ್ನವಾಗಿರುವುದನ್ನು ಗಮನಿಸಬಹುದು. ಇದು ಈ ಪಾಠದಲ್ಲಿ ಅತಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಕೆಲವೊಂದಿಷ್ಟು ಅಂಶಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.